ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ತೀನಿ ಒಂದು ಬೆಸ್ಟ್ ಕಾಪಿ ಪೇಸ್ಟ್ ಚಾನಲ್ ಐಡಿಯಾ. ಸೊ ನೀವು ಆ ಥರ ಬೇಕಿದ್ರೆ ಕ್ರಿಯೇಟು ಮಾಡ್ಬೋದು, ಇಲ್ಲ ಅಂದರೆ ನೀವು ಕಾಪಿ ಪೇಸ್ಟು ಬೆಸ್ಟು. ಓಕೆನಾ? ನೀವು ಇಲ್ಲಿ ನೋಡ್ಬೋದು, ನಾನು ಬಂದುಬಿಟ್ಟು ಈ ಥರ ವೀಡಿಯೋ ಬಂದುಬಿಟ್ಟು ಮಾಡಿಬಿಟ್ಟು ಕಾಪಿ ಪೇಸ್ಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಚಾನಲ್ ಕೂಡ ಮಾನಿಟೈಸೇಷನ್ ಆಗಿದೆ. ಇದರಲ್ಲಿ ಯಾವುದೇ ಕಾಪಿರೈಟ್ ಸ್ಟ್ರೈಕ್ ನಂಗೆ ಸಿಕ್ಕಿಲ್ಲ. ನಾನು ಫಾರ್ ಎಕ್ಸಾಂಪಲ್ಗೆ ನಾನು ತೆಗೆದಿಟ್ಕೊಂಡ್ರೆ ಕಾಪಿರೈಟ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ. ಓಕೆನಾ? ಸೊ ಮಾನಿಟೈಸೇಷನ್ ಆನ್ ಆಗಿದೆ ಆ್ಯಂಡ್ ಯಾವುದೇ ಕಾಪಿರೈಟ್ ಬಂದುಬಿಟ್ಟು ನನಗೆ ಸಿಗಲಿಲ್ಲ. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಕಾಪಿ ಪೇಸ್ಟ್ ಮಾಡ್ಬೋದು. ಎಲ್ಲ AI ಇಂದನೇ ಜನ್ರೇಟ್ ಮಾಡಿಸ್ಕೋಬೋದು, ನೀವೇ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಈಗ ಬಂದುಬಿಟ್ಟು ನಿಮ್ಮ ವಾಯ್ಸ್ ಕೊಡೋಕ್ಕಿಂತ ಬೆಟರು ನೀವು AI ವಾಯ್ಸ್ ಕೊಡಿ, ಇದರಿಂದ ಎಂಗೇಜ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ಓಕೆನಾ ಗೈಸ್? ಸೊ ತಿಳಿಸ್ಕೊಡ್ತೀನಿ ಎಲ್ಲ ಡೀಟೇಲ್ಸ್ ಆಗಿ ಏನು ಎತ್ತ. ಫಾರ್ ಎಕ್ಸಾಂಪಲ್ಗೆ ಆ ಚಾನಲ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಎಲ್ಲ ಡೀಟೇಲ್ಸಾಗಿ ನೋಡಿ ಕಲ್ತ್ಕೊಳ್ಳಿ. ಏನಾದರೂ ಕಲ್ತ್ಕೊಂಡು ಮುಂದಕ್ಕೆ ಮಾಡಿ ನಿಮ್ಮ ಚಾನಲಲ್ಲಿ ಅಪ್ಲೈ ಮಾಡಿ, ಆಗನೇ ನಿಮ್ಮ ಚಾನಲ್ ಬಂದುಬಿಟ್ಟು ಹೋಗಿ ಮುಂದಕ್ಕೆ ಗ್ರೋ ಆಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು, ನಾನು ಎಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇನ್ಫೋಸ್ಪೇರ್ ಅಂತ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವ್ರ ಚಾನಲ್ ಹೋಗ್ಬಿಟ್ಟು ಚೆಕ್ ಮಾಡಿ, ಇವರೆಲ್ಲ ಸ್ಪೇಸ್ ರಿಲೇಟೆಡ್ ಏನೋ ವೀಡಿಯೋಸ್ ಏನೋ ಮಾಡ್ತಾ ಇರ್ಬೋದು. ಸೊ ಫುಲ್ ಸಪೋರ್ಟ್ ಮಾಡಿ. ಸೊ ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಪ್ರೂಫಿಗೆ ನಾನು ನಿಮಗೆ ಆ ಚಾನಲ್ ಬಂದುಬಿಟ್ಟು ತೋರಿಸ್ಬಿಡ್ತೀನಿ. ಸೊ ನಾನು ಇಲ್ಲಿ ಸರ್ಚ್ ಮಾಡಿ ಆಲ್ರೆಡಿ ಇಟ್ಟಿದ್ದೆ, ಏನಂದ್ಬಿಟ್ಟು ಸ್ಟೋರಿ ಆಫ್ ಲ್ಯಾಬ್ರಾಡೋರ್ ಅಂತ ಏನಿದೆ ಚಾನಲ್ ಇದೆ. ಓಕೆನಾ? ಸೊ ನಾವು ಇವ್ರ ಚಾನಲ್ಗೆ ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡೋಣ. ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಗೈಸ್, ನೀವು ಕಣ್ಣು ಬಿಟ್ಟು ಓಪನ್ ಮಾಡಿ ನೋಡಿ, ಜಸ್ಟ್ 43 ವೀಡಿಯೋಸ್ ಏನಿದೆ, 43 ವೀಡಿಯೋಸ್. ಓಕೆ, 43 ವೀಡಿಯೋಸಲ್ಲಿ 1.6 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಏನಿದೆ ಆಗಿದೆ. ಓಕೆನಾ? ನೀವು ನೋಡ್ಬೋದು. ಓಕೆನಾ? ಈಗ ರೀಸೆಂಟ್ ವೀಡಿಯೋಸಲ್ಲೂ ನೀವು ವ್ಯೂಸ್ ಬಂದುಬಿಟ್ಟು ನೋಡ್ಬೋದು. ಆ್ಯಂಡ್ ಇವ್ರದ್ದು ಮಿಲಿಯನ್ಸಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿದೆ. ಓಕೆನಾ? ಇವ್ರ ಶಾರ್ಟ್ಸ್ನ ನಾವು ಚೆಕ್ ಮಾಡೋದಾದರೆ, ಇಲ್ಲಿ ಪಾಪ್ಯುಲರ್ ಶಾರ್ಟ್ಸ್ ನಾವು ನೋಡೋದಾದರೆ ನೋಡಿ, ಇಲ್ಲಿ ಇವ್ರದ್ದು ಸ್ಟಾರ್ಟಿಂಗ್ ಫಸ್ಟ್ನೇ ಏನು ವೀಡಿಯೋ ಇದೆ ಅದೇ 42 ಮಿಲಿಯನ್, 23 ಮಿಲಿಯನ್, 21 ಮಿಲಿಯನ್, 20 ಮಿಲಿಯನ್. ಸೊ ನಮಗಿಲ್ಲಿ ಚಾನಲ್ ಮಾನಿಟೈಸೇಷನ್ ಮಾಡೋಕ್ಕೆ ಎಷ್ಟು ಮಿಲಿಯನ್ ವ್ಯೂಸ್ ಬೇಕು? ಜಸ್ಟ್ 10 ಮಿಲಿಯನ್ ವ್ಯೂಸ್ ಬೇಕಷ್ಟೇ. ಸೊ ನೀವು ನೋಡಿ, ಇವ್ರದ್ದು ಮಿಲಿಯನ್ಸಲ್ಲೇ ಬಂದುಬಿಟ್ಟು ವ್ಯೂಸ್ ಬಂದಿದೆ. ಇವ್ರು ಯಾವ ಥರ ವೀಡಿಯೋ ಮಾಡ್ತಾರಂದರೆ, ಇಲ್ಲಿ ನೋಡಿ, ನಾನು ಪ್ಲೇ ಮಾಡಿ ತೋರಿಸ್ತೀನಿ ಒಂದು ಸಲ. ಸೊ ಈ ಟೈಪಲ್ಲಿ ವೀಡಿಯೋಸ್ ಮಾಡ್ತಾರೆ. ಸೊ ಈ ವೀಡಿಯೋಸನ್ನು ನೋಡಿದರೆ ನಿಮಗೊಂದು ಐಡಿಯಾ ಸಿಕ್ಬಿಡುತ್ತೆ ಯಾವ ಥರ ಸ್ಟೋರಿ ಆಗ್ತಾಯಿದೆ, ಏನು ಎತ್ತ ಅಂತ. ಸೊ ನಾವು ಕಾಪಿ ಪೇಸ್ಟ್ ಯಾವ ಥರ ಮಾಡೋದಂತಲೂ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಕಾಪಿ ಪೇಸ್ಟ್ ಬಂದುಬಿಟ್ಟು ನೀವು ಯೂಟ್ಯೂಬಿಂದನೇ ಮಾಡ್ಬೋದು. ಓಕೆನಾ? ಯಾವ ಥರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ನಾನು ಯೂಟ್ಯೂಬಿಂದನೇ ವೀಡಿಯೋ ಡೌನ್ಲೋಡ್ ಮಾಡಿ ಎಡಿಟ್ ಮಾಡಿ ಮತ್ತೆ ಯೂಟ್ಯೂಬ್ಗೆ ಪೋಸ್ಟ್ ಮಾಡಿರೋದು. ಸೊ ಯಾವುದೇ ಕಾಪಿರೈಟ್ನೂ ಸಿಗಲಿಲ್ಲ. ಚಾನಲ್ಲು ಬಂದುಬಿಟ್ಟು ಮಾನಿಟೈಸೇಷನ್ ಆನ್ ಆಗಿದೆ, ಆ್ಯಡ್ಸ್ಗಳಿಗೆ ರನ್ ಆಗೋಕ್ಕೆ. ಇವ್ರ ಕಮೆಂಟ್ ಸೆಕ್ಷನ್ ನಾವು ಓಪನ್ ಮಾಡಿದರೆ ನೋಡಿ ಗೈಸ್, ಇವ್ರ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಿದೆ. ಓಕೆನಾ? ಸೊ ನೋಡ್ಬೋದು, ಇವ್ರದ್ದು ಡಾಲರ್ ಸಿಂಬಲ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ಈ ಡಾಲರ್ ಸಿಂಬಲ್ ಬಂದುಬಿಟ್ಟು ಯಾರಿಗೆ ಶೋ ಆಗುತ್ತೆ ಅಂದರೆ, ಯಾರ್ದು ಚಾನಲ್ ಮಾನಿಟೈಸೇಷನ್ ಆಗಿರುತ್ತೆ ಅವ್ರಿಗೆ ಮಾತ್ರ ಶೋ ಆಗುತ್ತೆ. ಓಕೆನಾ? ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ವಿಡಿಯೋ ಯೂಟ್ಯೂಬಿಂದ. ಸೊ ಯೂಟ್ಯೂಬ್ ವಿಡಿಯೋ ಡೌನ್ಲೋಡ್ ಮಾಡೋದು ಯಾವ ಥರ ಅಂತ ನಾನು ಇಲ್ಲಿ ಹೇಳ್ಕೊಡೋಕ್ಕಾಗಲ್ಲ, ಯಾಕಂದರೆ ನನಗೆ ಸ್ಟ್ರೈಕ್ ಕೊಟ್ಬಿಡ್ತಾರೆ ಯೂಟ್ಯೂಬರು. ಓಕೆನಾ? ಸೊ ನಂತೂ ನಿಮಗೆ ಗೊತ್ತಿಲ್ಲ ಹೇಳ್ಕೊಡಿ ಅಂದರೆ, ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ಕೊಡ್ತೀನಿ. ನನಗೆ ಜಸ್ಟ್ ಕಮೆಂಟ್ ಮಾಡಿ ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ಕೊಡಿ ಯಾವ ಥರ ವೀಡಿಯೋ ಡೌನ್ಲೋಡ್ ಮಾಡೋದಂತ ಕಮೆಂಟ್ ಮಾಡಿ. ಓಕೆನಾ? ಸೊ ಸಿಂಪಲಿ ನಾವು ವೀಡಿಯೋ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಈಗ ಬ್ಯಾಕ್ ಬರೋಣ. ಸೊ ವೀಡಿಯೋ ಅಲ್ಲಿಂದ ತಗೊಳ್ಳಿ, ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಗುತ್ತೋ ಆ ವೀಡಿಯೋನ ತಗೊಳ್ಳಿ. ಓಕೆನಾ? ತಗೊಂಡಾದ್ಮೇಲೆ ಗೈಸ್, ಸೊ ಎಲ್ಲರ ಹತ್ರನೂ ಬಂದುಬಿಟ್ಟು VN ಅಪ್ಲಿಕೇಶನ್ ಇದ್ದೇ ಇರುತ್ತಲ್ವ. ಸೊ ಇವತ್ತು ನಾನು ನಿಮಗೆ VN ಅಪ್ಲಿಕೇಶನಲ್ಲೇ ನಾನು ನಿಮಗೆ ವೀಡಿಯೋನ ಎಡಿಟ್ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ಪ್ಲೇಸ್ ಐಕಾನ್ ಕಾಣಿಸ್ತಿದೆಯಲ್ಲ, ಸೊ ಸಿಂಪಲಿ ಪ್ಲೇಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಈಗ ನಾವು ವೀಡಿಯೋ ಏನು ಡೌನ್ಲೋಡ್ ಮಾಡಿದ್ವಿ ಆ ವೀಡಿಯೋನ ಬಂದುಬಿಟ್ಟು ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ, ಯೂಟ್ಯೂಬ್ ವೀಡಿಯೋ. ಓಕೆನಾ? ಸೊ ನೀವು ನೋಡ್ಬೋದು ಇಲ್ಲಿ ನಮ್ಮ ವೀಡಿಯೋ ಏನಿದೆ ಬಂದಿದೆ. ಸೊ ಲಾಸ್ಟ್ನೇದು ಇದು ವೇಸ್ಟ್ ಪಾರ್ಟ್ ಏನಿದೆ, ನಾವು ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಓಕೆನಾ? ಡಿಲೀಟ್ ಆದಮೇಲೆ ಫಸ್ಟು ಮೇಯ್ನಾಗಿ ನಮಗೆ ಏನು ಕೆಲಸ ಮಾಡಬೇಕು, ಈ ವಿಡಿಯೋನ ಸೌಂಡ್ ಏನಿರುತ್ತೆ ಇದ್ರದ್ದು ಸೌಂಡು ಫಸ್ಟು ಕಮ್ಮಿ ಮಾಡ್ಕೋಬೇಕು. ಓಕೆನಾ? 100ಇಂದ ಇಟ್ಕೊಂಡು ನಾವು ಬೇಕಿದ್ರೆ 5% ಇಲ್ಲ 10% ಇಟ್ಕೊಳ್ಳೋಣ. ಓಕೆನಾ? ಇಟ್ಕೊಂಡು ಆದಮೇಲೆ ಈಗ ನಾವು ಏನು ಮಾಡಬೇಕು, ಇದು ಮೇಯ್ನಾಗಿ ನೋಡ್ಕೊಳ್ಳಿ, ಫ್ಲಿಪ್ ಆಪ್ಷನ್ ನಿಮಗೆ ಸಿಗುತ್ತೆ. ಫ್ಲಿಪ್ ಅಂದರೆ ಲೈಕ್ ಮಿರರ್ ಆಪ್ಷನ್ ನಿಮಗೆ ಒಂದು ಕಾಣುತ್ತೆ ಇಲ್ಲಿ. ಓಕೆನಾ? ನೋಡ್ಕೊಳ್ಳಿ ಕರೆಕ್ಟಾಗಿ, ಈ ಮಿರರ್ ಆಪ್ಷನ್ ಕಾಣಿಸ್ತಿದಿಲ್ಲ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಈ ಕಡೆ ಇದ್ದಿದ್ದು ಈ ಕಡೆ ಆಯಿತು ನಮ್ಮದು. ಓಕೆನಾ? ಸೊ ಈ ಕಡೆ ಬಂದುಬಿಟ್ಟು ಇದು ಚೇಂಜ್ ಆಗಿಬಿಡುತ್ತೆ.
ಓಕೆನಾ, ಆ ಕಡೆ ಸೈಡ್ ಬಂದುಬಿಟ್ಟು ಚೇಂಜ್ ಆಗಿಬಿಡುತ್ತೆ. ಸೊ ಈಗ ನಾವು ಏನು ಮಾಡಬೇಕು, ಈಗ ನಮಗೆ ಇದಕ್ಕೆ ವಾಯ್ಸ್ ಬೇಕು. ಓಕೆನಾ, ವಾಯ್ಸಿಗೆ ನಾವೇನು ಮಾಡಬೇಕು, ನಮಗೆ ಸ್ಟೋರಿ ಬೇಕು ಫಸ್ಟು. ಸೊ ಇಲ್ಲಿ ಇದರಲ್ಲಿ ಇವರು ಸ್ಟೋರಿ ಏನೂ ಹೇಳಿಲ್ಲ. ಓಕೆನಾ, ಜಸ್ಟ್ ವೀಡಿಯೋ ಏನೇನು ನಡೀತಾ ಇದೆ ಅದನ್ನು ಹಾಕಿದ್ದಾರೆ. ಒಂದು ಸ್ಟೋರಿ ಟೈಪ್ ನಮಗೆ ನೋಡಿದ್ರೇ ನಮಗೆ ಅರ್ಥ ಆಗಿಬಿಡುತ್ತೆ. ಸೊ ನಾವೇನು ಮಾಡಬೇಕು, ಈ ವಿಡಿಯೋನ 1-2 ಸಲ ನೋಡಿಬಿಟ್ಟು ನಮ್ಮ ನೋಟ್ ಪ್ಯಾಡ್ ಏನಿದೆ ಅದರಲ್ಲಿ ಸ್ಟೋರಿ ಟೈಪಲ್ಲಿ ನಾವು ಬರ್ಕೋಬೇಕು. ಓಕೆನಾ, ಸೊ ನಾನು ಆಲ್ರೆಡಿ ಒಂದು ಬರೆದಿಟ್ಕೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಒಂದು ಬರೆದಿಟ್ಕೊಂಡಿದ್ದೀನಿ. ನಾವಿಲ್ಲಿಂದ ಏನು ಮಾಡಬೇಕು, ಇದನ್ನು ಕಾಪಿ ಮಾಡ್ಕೋಬೇಕು. ಓಕೆನಾ, ಸೊ ನಾನು ಇಲ್ಲಿಂದ ಇದನ್ನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಓಪನ್ನ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಟೈಪ್ ಮಾಡಿ ಟೆಕ್ಸ್ಟ್ ಟು ಸ್ಪೀಚ್ AI ಅಂತ. ಓಕೆನಾ, ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಟೆಕ್ಸ್ಟ್ ಟು ಸ್ಪೀಚ್ ಓಪನ್ AI ಅಂತ. ಇದು ಫ್ರೀ ವೆಬ್ಸೈಟ್. ಇದು ಮಾರ್ಕೆಟಲ್ಲಿ ಈಗಷ್ಟೇ ಲಾಂಚ್ ಆಗಿರೋದು, ಫ್ರೀ, ಯಾವುದೇ ಕಾಸ್ಟ್ ಇದರಲ್ಲಿ ನಿಮಗೆ ಕೊಡೋಕ್ಕೆ ಇಲ್ಲ. ಓಕೆನಾ, ಸೊ ಸಿಂಪಲಿ ಫಸ್ಟ್ನೇ ವೆಬ್ಸೈಟ್ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಓಕೆನಾ, ಫಸ್ಟ್ನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಏನಿದೆ ನೋಡೋದಕ್ಕೆ ಸಿಗುತ್ತೆ. ಇದು ಓಪನ್ ಆಗ್ತಾಯಿಲ್ಲ. ಓಕೆನಾ, ಸೊ ಹೌ ಟು ಯೂಸ್ ಅಂತ ಒಂದು ಡೆಮೋ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ನಾವು ಇಲ್ಲಿಂದ ತೆಗೆದು ಬಿಡೋಣ. ಇದು ತೆಗ್ದಾದ್ಮೇಲೆ ಗೈಸ್ ನಮಗೆ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಫಸ್ಟು ಬಂದುಬಿಟ್ಟು ಸೈನ್ ಇನ್ ನೀವು ಬೇಕಿದ್ರೆ ಮಾಡ್ಕೋಬೋದು. ಇಲ್ಲಿ ಕಂಟ್ರಿ ಆಪ್ಷನ್. ಸೊ ನೋಡಿ ಗೈಸ್, ನಾನು ಏನು ಮಾಡಿದ್ದೀನಿ, ನನ್ನ ಟೆಕ್ಸ್ಟ್ ಏನಿದೆ ಇದನ್ನು ನಾನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಪೇಸ್ಟ್ ಮಾಡಾದಮೇಲೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸುತ್ತೆ. ಓಕೆನಾ, ಏನು ಆಪ್ಷನು, ಇಲ್ಲಿ ಕೆಳಗಡೆ ನೀವು ಕೆಳಗಡೆ ಇಲ್ಲಿ ನೋಡಿದರೆ ಈ ಆಪ್ಷನ್ ಕಾಣುತ್ತೆ. ಸ್ಪೀಡ್ ಬೇಕಿದ್ರೆ ನೀವು 1 or 2 ಅಲ್ಲಿ ಇಟ್ಕೋಬೋದು. ಸೊ ನಿಮಗೆ ಯಾವ ಥರ ಸ್ಪೀಡ್ ಬೇಕು ಆ ಥರ ಸ್ಪೀಡ್ ನೀವು ಇಟ್ಕೋಬೋದು. ಅದಾದಮೇಲೆ ಇಲ್ಲಿ ಕೆಳಗಡೆ ಹೈ ಕ್ವಾಲಿಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ಸಿಂಪಲಿ ನಾವು ಕ್ಲಿಕ್ನ ಮಾಡೋಣ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ನೋಡೋದಕ್ಕೆ. ಏನು ಆಪ್ಷನು ನೋಡಿ, ಇಲ್ಲಿ ಓಪನ್ AI ವಾಯ್ಸಸ್ ಸಿಸ್ಟಮ್ ವಾಯ್ಸು. ಸೊ ನಾನು ಸಿಂಪಲಿ ಸಿಸ್ಟಮ್ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ನೀವು ಜೆಂಡರ್ ಸೆಲೆಕ್ಟ್ ಮಾಡ್ಕೊಬೋದು, ಮೇಲಾ ಫೀಮೇಲಾ ಅಂತ. ಸೊ ನಾನು ಮೇಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಏಜ್ ಬಂದುಬಿಟ್ಟು ಯಂಗಾ, ಮಿಡಲ್ ಏಜಾ, ಓಲ್ಡ್ ಏಜಾ. ಸೊ ನಾನು ಓಲ್ಡ್ ಏಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಓಲ್ಡ್ ಏಜ್ ಬಂದುಬಿಟ್ಟು ಚೆನ್ನಾಗಿ ಕಾಣುತ್ತೆ. ಏಸೆಂಟಲ್ಲಿ ಬಂದುಬಿಟ್ಟು ಇಲ್ಲಿ ನಮಗೆ ನಮ್ಮ ಇಂಡಿಯಾದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ಸೊ ನಾವು ಇಂಡಿಯಾ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಈಗ ನಾವೇನು ಮಾಡಬೇಕು, ಸ್ಯಾಂಪಲ್ಸ್ ನಾವು ನೋಡ್ಬೋದು. ಓಕೆನಾ, ನಿಮಗೆ ಯಾವ ವಾಯ್ಸ್ ಸ್ಯಾಂಪಲ್ಸ್ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ, ನಿಮಗೆ ಯಾವ ವಾಯ್ಸ್ ಬೇಕೋ ಆ ವಾಯ್ಸ್ನ ನೀವು ಯೂಸ್ ಮಾಡ್ಬೋದು. ನಾನು ಇದೇ 2ನೇ ವಾಯ್ಸ್ ಬಂದುಬಿಟ್ಟು ಯೂಸ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಯೂಸ್ ಮಾಡ್ಕೊಂಡು ಆದಮೇಲೆ ಈಗ ನಾವೇನು ಮಾಡೋಣ, ಬ್ಯಾಕ್ ಬರೋಣ. ಓಕೆನಾ, ಬ್ಯಾಕ್ ಬಂದಾದಮೇಲೆ ಈಗ ನೋಡಿ ನಮ್ಮದು ಏನಿದೆ ಈ ಸ್ಟೋರಿ ಬಂದುಬಿಟ್ಟು ಜನ್ರೇಟ್ ಮಾಡೋ ಆಪ್ಷನ್ ನಮಗೆ ಇಲ್ಲಿ ಕಾಣಿಸ್ತಿದೆ. ಈ ಗ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ವಿದಿನ್ ಅ ಸೆಕೆಂಡ್ಸಲ್ಲಿ ನಮ್ದು ಏನಾಗುತ್ತೆ, ಜನ್ರೇಟ್ ಆಗಿ ಬಂದುಬಿಡುತ್ತೆ ನಮ್ಮದು ಏನು ಇಲ್ಲಿ ಸ್ಟೋರಿ ಇದೆ ಅದು. ಓಕೆನಾ, ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ನಾವಿಲ್ಲಿ ಸಿಂಪಲ್ಲಿ ಗೋ ಟು ಹಿಸ್ಟ್ರಿ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್ ನಮ್ಮದು ವಾಯ್ಸ್ ಏನಿದೆ ಅದು ರೆಡಿಯಾಗಿ ಬಂದಿದೆ. ಶ್ರೀಮಂತ್ ನಾಯಿ ಆ ಸಂಖ ನಾಯಿ ಮರಿಯ ನೋಡಿ ನಗ್ತಾ ಇರುತ್ತೆ. ನೋಡಿ ಇಲ್ಲಿ ನಮಗೆ ಇಂಗ್ಲೀಷ್ ಟೈಪಲ್ಲಿ ಏನಿದೆ ಬಂದಿದೆ. ಲೈಕ್ ಔಟ್ಸೈಡ್ ಕಂಟ್ರಿಯವ್ರು ಯಾವ ಥರ ಕನ್ನಡ ಮಾಡ್ತಾ ಇರ್ತಾರೆ ಆ ಥರ ವಾಯ್ಸ್ ಇಲ್ಲಿ ಬಂದಿದೆ. ಸೊ ನಿಮಗೆ ಇಲ್ಲಿ ಓಕೆ ಅಂದರೆ ನೀವು ಇಲ್ಲಿಂದ ಬೇಕಿದ್ರೆ ವಾಯ್ಸ್ ತೊಗೋಬೋದು. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ನಾನು ನಿಮ್ಗೆ ಹೇಳಿದ್ದೀನಲ್ಲ ಜೆಮಿನಿ ವಾಯ್ಸ್ನ ಯೂಸ್ ಮಾಡ್ಕೋಬೋದು ಅಂತ, ಅಲ್ಲೂ ಕೂಡ ನೀವು ಫ್ರೀಯಾಗಿ ಐ ವಾಯ್ಸು ಯೂಸ್ ಮಾಡ್ಕೋಬೋದು. ಸೊ ಸಿಂಪಲಿ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಟು ನಾವು VN ಅಪ್ಲಿಕೇಶನ್ ಏನಿದೆ ಅಲ್ಲಿಗೆ ಬರೋಣ. ಓಕೆನಾ, ಬಂದಾದಮೇಲೆ ಇಲ್ಲಿ ಮ್ಯೂಸಿಕ್. ಸೊ ನಾವು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಆ ಮ್ಯೂಸಿಕ್ ಏನಿದೆ ಆ ವಾಯ್ಸ್ ಓವರ್ನ ಇಲ್ಲಿ ತೊಗೊಬರೋಣ. ಸೊ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೈ ಮ್ಯೂಸಿಕ್ ಹೋಗಿ, ಸೊ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಯೂಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ಯೂಸ್ ಮಾಡಿಕೊಂಡು ಇಲ್ಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಗೈಸ್ ನಮ್ಮದು ಏನು ವಾಯ್ಸ್ ಇದೆ ಅದು ಬಂದಿದೆ. ಓಕೆನಾ, ಸೊ ಅದು ವಾಯ್ಸ್ನ ನಾವು ಅಡ್ಜಸ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾವು ಒಂದು ಸ್ವಲ್ಪ ಫಿಲ್ಟರ್ನ ಆ್ಯಡ್ ಮಾಡೋಣ. ಸೊ ಫಿಲ್ಟರ್ ಆ್ಯಡ್ ಮಾಡೋದಕ್ಕೆ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಯಾವ ಫಿಲ್ಟರ್ ಆದರೂ ಯಾವುದಾದ್ರೂ ಒಂದು ಫಿಲ್ಟರ್ನ ನಾನಿಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಇಷ್ಟು ಕಮ್ಮಿ ಬಂದುಬಿಟ್ಟು ಮಾಡ್ಕೊಳ್ತೀನಿ. ಓಕೆನಾ, 10% ಫಿಲ್ಟರ್ನ ಆ್ಯಡ್ ಮಾಡ್ತೀನಿ. ಓಕೆನಾ, ಅದಾದಮೇಲೆ ನಾವು ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ ಇಲ್ಲಿ ಕೆಳಗಡೆ, ಈ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ನೇಮ್ ಬರ್ಕೊಳ್ಳೋಣ. ಓಕೆನಾ, ಏನು ನೇಮು, ನಮ್ಮ ಚಾನೆಲ್ ನೇಮ್ ಏನಿದೆ ಅದನ್ನು ನಾವು ಬರ್ಕೊಳ್ಳೋಣ ಇಲ್ಲಿ. ಸೊ ನಾನು ಸಿಂಪಲ್ಲಾಗಿ ಇಲ್ಲಿ ನೇಮ್ ಏನಿದೆ ಬರ್ಕೊಳ್ತೀನಿ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಹಿನಾ ಕ್ರಿಯೇಟರ್
0.4 ಓಕೆನಾ. ಸೊ ನೇಮ್ ಏನಿದೆ ಬರ್ಕೊಂಡಿದ್ದೀನಿ. ಈ ನೇಮ್ ನೀವು ಎಲ್ಲಿ ಬೇಕಿದ್ರೂ ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲೂ ಮಾಡ್ಕೋಬೋದು, ಇಲ್ಲೂ ಮಾಡ್ಕೋಬೋದು ಓಕೆನಾ. ಸೊ ಸಿಂಪಲ್ಲಾಗಿ ನಾನು ಇಲ್ಲಿ ಅಡ್ಜಸ್ಟ್ನ ಮಾಡ್ಕೊಂಡಿದ್ದೀನಿ ಓಕೆನಾ. ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಈ ನೇಮ್ದು ಏನಿದೆ ಫುಲ್ಲು ಲೆಂತಿ ಏನಿದೆ ಫುಲ್ ವೀಡಿಯೋವರೆಗೂ ಮಾಡ್ಕೊಳ್ಳೋಣ. ಒಂಥರ ಹೇಳ್ಕೊಂಡು ಹೋದರೆ ಅದೇ ಫುಲ್ ವೀಡಿಯೋದಲ್ಲಿ ಬಂದುಬಿಟ್ಟು ಅಡ್ಜಸ್ಟ್ ಆಗಿಬಿಡುತ್ತೆ ಓಕೆನಾ. ಅದಾದಮೇಲೆ ಬೇಕಿದ್ರೆ ನಾವು ಇದನ್ನು ಡೂಪ್ಲಿಕೇಟ್ ಮಾಡಿಕೊಂಡು ಇನ್ನೊಂದು ನೇಮ್ ಆ್ಯಡ್ ಮಾಡಬೇಕು. ಸೊ ನಾನು ಹೇಳ್ತೀನಿ ಯಾವ ನೇಮ್ ಆ್ಯಡ್ ಮಾಡಬೇಕಂತ ಓಕೆನಾ. ಸೊ ನಾನು ಸಿಂಪಲ್ಲಿ ಇದನ್ನು ಎಡಿಟ್ ಮಾಡಿಬಿಟ್ಟು ಇಲ್ಲಿಂದ ನಾವೇನು ನೇಮ್ ಆ್ಯಡ್ ಮಾಡಬೇಕು, ಇಲ್ಲಿಂದ ನಾವು ಚಾನೆಲ್ ಹೆಸರು ಏನಿದೆ ಅವ್ರದ್ದು, ನಾವು ಯಾವ ಚಾನಲಿಂದ ಡೌನ್ಲೋಡ್ ಮಾಡಿದ್ವಲ್ಲ ವೀಡಿಯೋನ, ಆ ಚಾನಲ್ ನೇಮ್ ಹೆಸರು ಏನಿದೆ ಇಲ್ಲಿ ಆ್ಯಡ್ ಮಾಡಬೇಕು ಓಕೆನಾ. ಸ್ಟೋರಿ ಆಫ್ ಲ್ಯಾಬರ್ಡ್ ಅಂತ ಏನೋ ಇತ್ತು. ಸೊ ನಾನು ಸಿಂಪಲಿ ಇದನ್ನು ನಾನಿಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಕ್ರೆಡಿಟ್ ಗೋಸ್ ಟು ಅಂತ ಹಾಕಬೇಕು ಓಕೆನಾ. ಸೊ ನಾನಿಲ್ಲಿ ಕ್ರೆಡಿಟ್ ಗೋಸ್ ಟು ಓಕೆನಾ. ಸೊ ಈ ಥರ ಬಂದುಬಿಟ್ಟು ಇಷ್ಟು ಚಿಕ್ಕದಾಗಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇದರ ಕ್ರೆಡಿಟ್ ಗೋಸ್ ಟು ಈ ಲಾಸ್ಟಿಗೆ ಬಂದಿದೆ, ಇದು ಫಸ್ಟೇ ನೀವು ಟೈಪ್ ಮಾಡ್ಕೋಬೇಕು ಓಕೆನಾ. ಕ್ರೆಡಿಟ್ ಗೋಸ್ ಟು ಲ್ಯಾಬರ್ ಏನಿದೆ, ಸ್ಟೋರಿ ಆಫ್ ಲ್ಯಾಬರ್ ಓಕೆನಾ. ಸೊ ಇದನ್ನು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಇಟ್ಕೋಬೋದು. ನೀವು ಇಟ್ಕೊಂಡ್ರೆ ನಿಮಗೆ ಯಾವುದೇ ಕಾಪಿರೈಟ್ ಬಂದುಬಿಟ್ಟು ಅವ್ರು ಕೊಡೋಲ್ಲ. ಬೈ ಚಾನ್ಸ್ ಅವ್ರ ಮುಂದೆ ಮುಂದೆ ಹೋದ್ರೂ ನೀವು ಅವ್ರ ಹೆಸರು ಏನಿದೆ ಮೆನ್ಷನ್ ಮಾಡಿರ್ತೀರಲ್ಲ, ಸೊ ಅವ್ರು ಬಂದುಬಿಟ್ಟು ನಿಮಗೆ ಕಾಪಿರೈಟು ಕೊಡೋಲ್ಲ ಓಕೆನಾ. ಅದಾದಮೇಲೆ ಈಗ ನಮಗೆ ಏನು ಮಾಡಬೇಕು ನೋಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ವಿಷಯ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಈ ಆಡಿಯೋ ಏನಿದೆ, ಆಡಿಯೋ ಅಕಾರ್ಡಿಂಗ್ ಆ ವಿಡಿಯೋನ ಶೋ ಮಾಡಿ ಓಕೆನಾ. ಈಗ ಅನ್ಕೂಲಿ ನಾಯಿ ಅಳ್ತಾ ಇರೋದು ಆಗ್ತಾ ಇದೆ ಅಂದರೆ ಆ ಅಳ್ತಾ ಇರೋದು ಸೀನ್ ತೋರಿಸಿ, ಈ ನಾಯಿನ ನೋಡಿ ನಗ್ತಾ ಇದ್ದರೆ ಆ ನಾಯಿನ ನೋಡಿ ನಗ್ತಾ ಇರೋ ಸೀನ್ ಆಗ್ತಾಯಿದ್ರೆ ಮಾತಾಡ್ತಾ ಇದ್ದರೆ ಅದನ್ನು ತೋರಿಸಿ, ಆ ಥರ ನೀವು ತೋರಿಸ್ಬೇಕು ಓಕೆನಾ. ನಾನು ಇದನ್ನ ಹಿಂಗೆ ಮಾಡ್ತಾ ಹೋದರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸಿದ್ದೀನಿ ಓಕೆನಾ. ಅದಾದಮೇಲೆ ಗೈಸ್ ನೀವು ಇದಕ್ಕೆ ವಾಯ್ಸ್ ಎಲ್ಲ ಫುಲ್ನ ಮಾಡಿಕೊಂಡು ನೀವು ಬೇಕಿದ್ರೆ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಟ್ರೆಂಡಿಂಗ್ ಸಾಂಗ್ ಹಾಕಿ ಯೂಸ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ, ಆಗ ನಿಮ್ಮದು ಇನ್ನೂ ಚೆನ್ನಾಗಿ ವಿಡಿಯೋ ಏನಿದೆ ಓಡುತ್ತೆ ಓಕೆನಾ. ಗೈಸ್ ಗೊತ್ತಾಯ್ತಲ್ಲ. ಅಂತ ಇದ್ರ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆ ಗೈಸ್. ಈಗ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್.